बीदर जिला के औराद बी तालुके में औराद पट्टन में एपीएमसी मार्केट में अलमारी, जोशी, गोसाई, गोंदड़ी इन सभी समुदाय के लोगों के कॉलोनी का बुधवार 5 मार्च को कर्नाटक राज्य महिला आयोग अध्यक्ष डॉक्टर नागलक्ष्मी चौधरी ने इन समुदाय के लोगों से और महिलाओं से मुलाकात की। इस अवसर पर संबोधित करते हुए डॉक्टर नागलक्ष्मी ने कहा कि मैं बेंगलुरु से बीदर जिले के औराद तालुका को आई हूं। कर्नाटक राज्य के महिला आयोग अध्यक्ष डॉक्टर नागलक्ष्मी चौधरी ने कहा कि जो अलमारी समाज समुदाय 2 दशक से गांव-गांव जाकर पेट भर लेते हैं, उनको रहने के लिए जगह नहीं, सोने के लिए मकान नहीं है, ऐसी जिंदगी जीना पड़ रहा है। इस अवसर पर महिला आयोग ने अधिकारियों से सवाल किया कि जो अलमारी समुदाय घरों के लिए 2018 में 2 एकड़ जमीन मंजूर हो गई थी। अधिकारी ने बताया कि और तहसीलदार ने कहा कि सर्वे नंबर 183 में 2 एकड़ जमीन मंजूर हो गई थी, किसी कारण उसके बदले में दूसरा जमीन मंजूर हो गया है। इस अवसर पर तालुका पंचायत ईओ मलिक राव पाटिल, बीसीएम ऑफिसर रविंद्र मेत्रे, समाज कल्याण इलाके अधिकारी अनिल कुमार मेलदोड्डी, सीडीपीओ यमलप्पा, तालुका गवर्नमेंट हॉस्पिटल अधिकारी गायत्री, सीपीआई रघुवीर सिंह ठाकुर, पीएसआई वसीम पटेल, अलमारी समुदाय के मुकुंद नागनाथ वाकड़े और अलग अलग इलाके के अधिकारी और संगठन मुकुंद और पुरुष महिलाएं और अन्य लोग उपस्थित थे। और आज से केपी न्यूज के संवाददाता तालीम पाशा की रिपोर्ट। देश विदेश और स्थानीय समाचारों के लिए देखते रहिए आपका अपना चैनल। अधिक जानकारी के लिए चैनल को लाइक, शेयर और सब्सक्राइब जरूर करें। ಔರಾದ್ ಭಾಳ ಹಿಂದುಳಿದಂಥ ಭಾಗ ನಮ್ಮ ಬೀದರ್ ಕ್ಷೇತ್ರದ್ದು. ಹಾಗಾಗಿ ನಮಗೆ ಮಹಿಳಾ ಆಯೋಗಕ್ಕೂ ಸಹ ಹಲವಾರು ಕಂಪ್ಲೇಂಟ್ಸು ಮಹಿಳೆಯರದು. ಎಸ್ಪೆಷಲಿ ನಮ್ಮ ಅಲೆಮಾರಿ ಸಮುದಾಯಗಳಿರುವಂಥ ಜಾಗ ಮಹಿಳೆಯರಿಗೆ 40 ವರ್ಷಗಳಿಂದ ಇದ್ದರೂ ಅವರಿಗೆ ನಿವೇಶನಗಳು ಕೊಟ್ಟಿಲ್ಲ, ಜಾಗಗಳನ್ನು ಕೊಟ್ಟಿಲ್ಲ, ಕುಡಿಯೋ ನೀರಿಲ್ಲ. ಅಲ್ಲಿ ಮಕ್ಕಳ ಪರಿಸ್ಥಿತಿ ಭಾಳ ಕ್ರೂರವಾಗಿದೆ. ಮೊನ್ನೆ ರೀಸೆಂಟಾಗಿ ಆ ಅಲೆಮಾರಿ ಸಮುದಾಯದಲ್ಲಿ ಮಳೆ ಬಂದಾಗ ಒಂದು ಗರ್ಭಿಣಿ ನೀರಲ್ಲಿ ಮುಳುಗಿ ತೇಲಿ ಸತ್ತೋಗ್ತಾಳೆ. ಸೊ ಇದೆಲ್ಲನೂ ಭಾಳ ನನ್ನ ಗಮನಕ್ಕೆ ಇದ್ದಿದ್ದರಿಂದ ನಾನಿವತ್ತು ಔರಾದ್ನ ಅಲೆಮಾರಿ ಸಮುದಾಯಕ್ಕೆ ಸಹ ನಾನು ಭೇಟಿ ಮಾಡಿ ಅವ್ರ ಪರಿಸ್ಥಿತಿಗಳನ್ನು ನೋಡಿದಾಗ ಭಾಳ ಮನಸ್ಸಿಗೆ ಭಾಳ ನೋವಾಯಿತು ನನಗೆ. ಅಲ್ಲಿಂದ ಅವರಿಗೆ ಕುಡಿಯೋ ನೀರು ಸಹ ಎಲ್ಲೋ ಹೋಗಿ ಹಿಡ್ಕೊಂಡು ಬರೋದೆಲ್ಲ ಇಮಿಡಿಯೇಟ್ಲಿ ಚೀಫ್ ಆಫೀಸರಿಗೆ ಫೋನ್ ಮಾಡಿಸಿ ಅಲ್ಲಿ ಕುಡಿಯೋಕ್ಕೆ ಈಗಲೇ ಇಮಿಡಿಯೇಟ್ಲಿ 2 ಟ್ಯಾಂಕರ್ ನೀರು ಸಹ ತರಿಸಿ ಅಲ್ಲಿ ಅವ್ರಿಗೆ ನಾಳೆಯಿಂದ ಇವ್ರು ಪರ್ಮನೆಂಟಾಗಿ ನೀರು ಕೊಡೋ ತನಕ ಅವ್ರಿಗೆ ಪ್ರತಿದಿನ ಟ್ಯಾಂಕರ್ ನೀರು ಕೊಡಬೇಕು ಅಂತ ನಾನು ಹೇಳಿದ್ದೀನಿ. ನಾಳೆ DC ಆಫೀಸಲ್ಲಿ ಸಹ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. 2018 ಅವ್ರಿಗೆ ಜಾಗ ಕೊಟ್ಟು ಮತ್ತೆ ಏನೋ ತಾಂತ್ರಿಕ ದೋಷ ಇತ್ತು ಅಂತ ಹೇಳಿ ವಾಪಸ್ ತೊಗೊಂಡಿದ್ದಾರೆ. ಏನಕ್ಕೆ ತೊಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. 2018ರಿಂದ ಈಗ 25 ಸುಮಾರು ಎಷ್ಟು ವರ್ಷ 8 ವರ್ಷಗಳ ಕಾಲ ಇವ್ರು ತಾಂತ್ರಿಕ ದೋಷದಲ್ಲೇ ತೇಲಾಡ್ತಾವ್ರೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಸಂವಿಧಾನದ ಪ್ರಕಾರ ಸರ್ಕಾರ ಅಂಥ ಸಮುದಾಯಕ್ಕೆ ಇವತ್ತು ಮನೆಯೂ ಕೊಡಬೇಕು, ನೀರು ಕೊಡಬೇಕು, ಅವ್ರಿಗೆ ಏನೇನು ಮೂಲಭೂತ ಸೌಕರ್ಯ ಕೊಡಬೇಕು, ಶಿಕ್ಷಣ ಕೊಡಬೇಕು, ಪ್ರತಿಯೊಂದು ಕೊಡಬೇಕು. ಅದಕ್ಕೆ ಆದಂಥ ಇವತ್ತು ನಿಗಮಗಳಿದ್ದಾವೆ, ಅದಕ್ಕೆ ಆದಂಥ ಹಣ ಇದೆ. ಅದನ್ನು ತಲುಪಿಸೋದ್ರಲ್ಲಿ ಸರ್ಕಾರಿ ಅಧಿಕಾರಿಗಳು ಟೋಟಲಿ ಫೇಲ್ಯೂರ್. ಅಲ್ಲಿ ನಾನು ಹೋದಾಗಲೂ ಸಹ ಒಂದು ಕಮಿಷನ್ ಚೇರ್ಪರ್ಸನ್ ಅಲ್ಲಿ ಹೋಗಿದ್ದೀನಿ ಅಂತಂದರೆ ಎಲ್ಲರೂ ಫೋನ್ ಮಾಡಿ ಕರ್ಸ್ಕೋಬೇಕಾಯ್ತು. DC ಅವ್ರು ನೋಟಿಸ್ ಕೊಡ್ತೀನಿ ಅಂದರೆ ಇಮ್ಯಾಜಿನ್ ಮಾಡಿ, ನಾನೊಬ್ಬರು ಬಂದಾಗ ಸಹ ನೀವು ಇರೋದಿಲ್ಲ ಅಂತಂದರೆ ಆಮೇಲೆ ಯಾರು ಒಂದು ದಿನ ಆ ಸಮುದಾಯಕ್ಕೆ ಅಲ್ಲಿ ಹೋಗಿ ಒಂದು ದಿನ ನೋಡಿದವರಿಲ್ಲ. ನಾನು ಎಲ್ಲರನ್ನೂ ಕೇಳಿದೆ. ಇವತ್ತು ಭಾಳ ಏನಂತಾರಲ್ಲ ಪೆಥೆಟಿಕ್ ಸಿಚುವೇಷನಲ್ಲಿ ನಮ್ಮ ಅಲೆಮಾರಿ ಸಮುದಾಯದವರು ನಮ್ಮ ಔರಾದ್ ಜಿಲ್ಲೆಯ ಸುತ್ತಮುತ್ತ ಭಾಳ ಕಷ್ಟದಲ್ಲಿ ಬದುಕ್ತಾ ಇದ್ದಾರೆ. ನಾಳೆ ಅದನ್ನು ನಾನು DC ಅವರಿಗೆ ಚರ್ಚೆಗೆ ತಗೊಳ್ತೇನೆ. ಯಾಕೆ ಎಲ್ಲಿ ಫೇಲ್ ಆಗಿದ್ದಾರೆ ಇವರೆಲ್ಲರೂ, ಫೇಲ್ ಆದವ್ರ ಮೇಲೆ ಯಾವ ಥರ ಕ್ರಮ ತಗೊಳ್ತೀರಾ, ಈಗ ಆ ಸಮುದಾಯಗಳಿಗೆ ಯಾವ ಥರ ಅವ್ರಿಗೆ ಜಾಗ ಕೊಟ್ಟು ನಿವೇಶನಗಳನ್ನು ಕೊಡ್ತೀರಾ ಅನ್ನೋದನ್ನು ನಾಳೆ ಚರ್ಚೆ ಮಾಡಿ ಮತ್ತು ನಾನು ಆ ಕನ್ಸರ್ನ್ ಇಲಾಖೆಗಳಿಗೂ ಪ್ರಿನ್ಸಿಪಲ್ ಸೆಕ್ರೆಟರಿಗಳಿಗೆ ಸರ್ಕಾರದ ಮಟ್ಟದಲ್ಲಿ ನಾನು ಎಲ್ಲ ಪತ್ರಗಳ ಮನವಿಯನ್ನು ಸಹ ನಾನು ಕಳಿಸ್ತೀನಿ. ಆಮೇಲೆ ಅವ್ರ ಸ್ಥಿತಿಗತಿಗಳನ್ನು ಸಹ